ಬಿಚ್ಚಾಲೆ ಗ್ರಾಮವು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಗಭದ್ರಾ ನದಿಯ ದಂಡೆಯ ಮೇಲಿದ್ದು, ರಾಯರ ಪರಮ ಭಕ್ತರಾದ ಶ್ರೀ ಅಣ್ಣಪ್ಪಾಚಾರ್ಯರು ಇಲ್ಲೇ ವಾಸವಾಗಿದ್ದರು. ರಾಯರು ಮಂತ್ರಾಲಯಕ್ಕೆ ಬರುವ ಮೊದಲು ಹಾಗೂ ಬಂದ ನಂತರವೂ ಇಲ್ಲಿ ಸುಮಾರು 13 ವರ್ಷಗಳ ಕಾಲ ನೆಲೆಸಿದ್ದರು. ಫೋಟೋದಲ್ಲಿ ನೀವು ನೋಡುತ್ತಿರುವಂತೆ ಮನೆಯ ಗೋಡೆಯ ಮೇಲೆ ಕೆಂಪು ಮತ್ತು ಬಿಳಿ ಪಟ್ಟಿಗಳಿದ್ದು, ಇದು ಪವಿತ್ರ ಸ್ಥಾನವೆಂಬುದನ್ನು ಸೂಚಿಸುತ್ತದೆ. ಮನೆಯ ಬಾಗಿಲ ಮೇಲೆ ಶ್ರೀ ಅಣ್ಣಪ್ಪಾಚಾರ್ಯರ ಮನೆ ಎಂದು ಬರೆಯಲಾಗಿದೆ. ಅದರ ಕೆಳಗೆ ರಾಯರ ಪ್ರಸಿದ್ಧ ಶ್ಲೋಕವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಎಂದು ಬರೆಯಲಾಗಿದೆ. ಈ ಮನೆಯಲ್ಲಿ ರಾಯರು ಶ್ರೀ ಮೂಲರಾಮ ದೇವರ ಪೂಜೆ ಮಾಡುತ್ತಿದ್ದರು ಮತ್ತು ಇಲ್ಲಿಯೇ ವಿಶ್ರಮಿಸುತ್ತಿದ್ದರು. ರಾಯರು ಮಲಗುತ್ತಿದ್ದ ಜಾಗವನ್ನು ಇಂದಿಗೂ ಇಲ್ಲಿ ಗುರುತಿಸಲಾಗುತ್ತಿದೆ. ಅಣ್ಣಪ್ಪಾಚಾರ್ಯರು ಈ ಮನೆಯಲ್ಲಿ ದೊಡ್ಡ ಗುರುಕುಲವನ್ನು ನಡೆಸುತ್ತಿದ್ದರು. ನದಿಯ ದಂಡೆಯ ಮೇಲಿರುವ ಜಪದ ಕಟ್ಟೆ ರಾಯರು ಮತ್ತು ಅಣ್ಣಪ್ಪಾಚಾರ್ಯರು ಸೇರಿ ಶಾಸ್ತ್ರ ಚರ್ಚೆ ಮಾಡುತ್ತಿದ್ದ ಪವಿತ್ರ ಸ್ಥಳವಿದು. ಇದೇ ಜಾಗದಲ್ಲಿ ಕುಳಿತು ರಾಯರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಬಿಚ್ಚಾಲೆಯಲ್ಲಿ ಅಣ್ಣಪ್ಪಾಚಾರ್ಯರು ಪ್ರತಿಷ್ಠಾಪಿಸಿದ ರಾಯರ ಏಕಶಿಲಾ ಬೃಂದಾವನವಿದೆ. ಇದು ಮಂತ್ರಾಲಯದ ಹೊರಗೆ ನಿರ್ಮಾಣವಾದ ಮೊದಲ ಬೃಂದಾವನ ಎಂದು ನಂಬಲಾಗುತ್ತಿದೆ. ಇಲ್ಲಿನ ಗುರುಗಳು ಈ ಮನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಿದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ರಾಯರಿಗಿಂತ 2 ವರ್ಷ ದೊಡ್ಡವರಾದ್ರೂ ಕೂಡ ಅಪ್ಪಣ್ಣಾಚಾರ್ಯರು ಅವ್ರು ಸೇವೆ ಮಾಡ್ತಾ ಇದ್ರು. ಬರೋದು ಗುರುಗಳ ಸೇವೆ ಬಹಳ ದೊಡ್ಡದು ಅಂತೇಳಿ ಅವ್ರು ಸೇವೆ ಮಾಡ್ತಾ ಇದ್ರು. ದಿನನಿತ್ಯ ಇಲ್ಲಿ ಅಪ್ಪಣ್ಣಾಚಾರ್ಯರು ದೇವ್ರ ಪೂಜೆ ಆದ ನಂತರ ಒಂದು ಬೆಳ್ಳಿ ಬಟ್ಟಲಲ್ಲಿ ಹೊರಗಡೆ ಹಾಲು ಇಡ್ತಾ ಇದ್ರು. ರಾಯರು ವಿಶ್ರಾಂತಿ ತೊಗೊಂತಿದ್ರಲ್ಲ ಅಲ್ಲಿ ಹಾಲು ಇಡ್ತಾ ಇದ್ರು. ಜೀವಂತವಾದ ಸರ್ಪ ಇತ್ತಿಲ್ಲಿ ಹುತ್ತದಲ್ಲಿ. ಸರಿಯಾಗಿ ಮಧ್ಯಾಹ್ನ 12 ಗಂಟೆ ಟೈಮಿಗೆ ಹುತ್ತದಿಂದ ಆಚೆ ಹೋಗಿ ಹಾಲು ಕುಡಿದು ಮತ್ತೆ ಹುತ್ತ ಸೇರ್ತಾ ಇತ್ತು. ದಿನನಿತ್ಯ ಹೀಗೆ ಆಗ್ತಿತ್ತು. ಒಂದ್ ದಿವಸ ರಾಯರು ಅದನ್ನು ಗಮನಿಸಿ ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರೆ, ಅಪ್ಪಣ್ಣ ಮನೆಯಲ್ಲಿ ಸರ್ಪನ ನೋಡಿ ದೊಡ್ಡವರು ಚಿಕ್ಕವರು ಎಲ್ಲರೂ ಭಾಳ ಭಯ ಬೀಳ್ತಿದ್ದಲ್ಲ ಅಂತೇಳಿ ವಿಶ್ರಾಂತಿ ತಗೊಂತಿದ್ದ ಜಾಗದಲ್ಲೇ ಕುತ್ಕೊಂಡು ರಾಯರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ರಾಯರ ಪ್ರಾರ್ಥನೆಗೆ ಜೀವಂತವಾಗಿದ್ದ ಸರ್ಪ ಹುತ್ತದಲ್ಲೇ ಶಿಲೆ ಆಗ್ಬಿಡುತ್ತೆ. ಆ ಶಿಲೆ ರಾಯರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ರೌಂಡ್ ಕಾಣತ್ತಲ್ಲ ಹಾವಿನ ಹೆಡೆ, ಇದು ಕೃಷ್ಣನ ಮುಖ, ಕಿರೀಟ, ನವಿಲ್ಗೆರೆ, ಚಕ್ರ, ಶಂಖ ಹಿಡ್ಕೊಂಡು ಅಂಬೆಗಾಲ ಕೃಷ್ಣ. ಇಲ್ಲಿ ಪ್ರತಿ ದಿವಸ ಕಾಯ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮಕ್ಕಳು ಇಲ್ಲದ್ರಿಗೆ ಆರೋಗ್ಯ ಸಮಸ್ಯೆಗೆ ಸರ್ಪದೋಷ ನಿವಾರಣೆಗೆ 5 ಮಂಗಳವಾರಕ್ಕೆ 7 ಮಂಗಳವಾರಕ್ಕೆ 11 ಮಂಗಳವಾರಕ್ಕೆ ಕಾಯಿಟ್ಟು ಹೋಗ್ತದೆ. 5 ಮಂಗಳವಾರಕ್ಕೆ 2 ಷಷ್ಠಿ ಇರುತ್ತೆ, 7 ಮಂಗಳವಾರಕ್ಕೆ 3 ಷಷ್ಠಿ ಇರುತ್ತೆ. ಷಷ್ಠಿ ಪ್ರಿಯ ಆಗಿರೋದ್ರಿಂದ ಬೇಗನೆ ಹೊಲಿತಾರೆ. ಇಲ್ಲಿ ಗೂಡಲಿರೋದು ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಪ್ರಾಣದೇವರು. ಅವ್ರ ಎದುರಿ ಪಾಂಡುರಂಗ ವಿಠಲ ಇದ್ದಾರೋ ಅದು ರಾಯರಿಂದ ಪೂಜಿಸಲ್ಪಟ್ಟ ಪಾಂಡುರಂಗ ವಿಠಲ, ಪಂಚಲೋಕ ವಿಠಲ. ನೋಡಿದ್ರಲ್ಲ, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.